ಇನ್ನು ಹೈಕಮಾಂಡ್ ಮಾಹಿತಿ ಕಲೆ ಹಾಕೋದು ಸಹಜ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಆಡಳಿತ ಹೇಗೆ ನಡೀತಿದೆ ಅನ್ನೋದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಇದು ಹೈಕಮಾಂಡ್ ಸಹಜವಾಗಿ ಮಾಡುವಂತಹ ಪ್ರಕ್ರಿಯೆ. ಇದು ಆತಂಕದಿಂದ ಅಲ್ಲ, ಸಾಮಾನ್ಯವಾಗಿ ಮಾಹಿತಿ ಕಲೆ ಹಾಕ್ತಿರ್ತಾರೆ. ಹೆಚ್ಚಿನ ಮಾಹಿತಿ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿರಬಹುದು. ಆತಂಕದಿಂದ ಖಂಡಿತ ಅಲ್ಲ, ಸಾಮಾನ್ಯವಾಗಿ ಮಾಹಿತಿ ಕಲೆ ಹಾಕುವಂತದ್ದಾಗುತ್ತೆ. ನಾನು ನೋಡಿದಂಗೆ ಯಾರು ರಹಸ್ಯ ಸಭೆ ಮಾಡ್ತಿಲ್ಲ ಅಂತ. ಆತಂಕ ಅಂತಲ್ಲ, ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ, ನೋಡಿ ಈ ರೀತಿ ಆಗಿದೆ, ಸರಿ ಮಾಡ್ಕೊಳ್ಳಿ ಹಾಗೆ ಅಂತ. ಅದರಿಂದ ಆ ಥರ ಇರ್ಬೋದು. ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಯಾರು ನನಗೆ ಗೊತ್ತಿದ್ದಾಗೆ, ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ. ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನು ಮಾಡಿಲ್ಲ. ಈಗ ನಾನು ಮಾದೇವಪ್ಪನವ್ರ ಮನೆಗೆ ಹೋಗಿದ್ದೆ. ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಕಳೆದ ವರ್ಷ ಚುನಾವಣೆ ಆದಾಗ ರಾಜ್ಯದ ಜನತೆ ಒಂದು ಪ್ರಚಂಡವಾದಂತಹ ಮ್ಯಾಂಡೇಟ್ ಅನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ರು. ಅದಾದ್ಮೇಲೆ ಸರ್ಕಾರ ಕೂಡ ಸುಸೂತ್ರವಾಗಿ ನಡೀತಾ ಇತ್ತು. ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ್ರು, ಬೇರೆ ಬೇರೆ ಒಂದಷ್ಟು ಡೆವಲಪ್ಮೆಂಟ್ ಆಯಿತು. ಆದರೆ ಒಂದು ಹಗರಣ ಸಿಎಂ ಮೇಲೆ ಬಂದಿರುವಂತಹ ಆರೋಪ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಒಳಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ರಹಸ್ಯ ಸಭೆಗಳಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಆಗಿದೆ. ಯಾಕಂದ್ರೆ ಇಂಥ ಒಂದು ಮ್ಯಾಂಡೇಟ್ ಸಿಕ್ಕ ಮೇಲೆ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನೋದು, ಅದಕ್ಕೋಸ್ಕರ ನಿಗಾ ಇಡ್ತಿರೋದಾಗ ಏನೇನು ಆಗ್ತಾ ಇದೆ ಅಂತ. ಅವಿನಾಶ್, ಸದ್ಯಕ್ಕೆ ಇದೀಗ ಕಾಂಗ್ರೆಸ್ನ ಪರಿಸ್ಥಿತಿ ಮೈಯೆಲ್ಲ ಮುಳ್ಳು ಎಂಬಂತಾಗಿದೆ. ಮತ್ತು ಕೇವಲ ಹೊರಗಿನ ಶತ್ರುಗಳು ಮಾತ್ರವಲ್ಲ, ವಿರೋಧ ಪಕ್ಷದವರನ್ನ ಮಾತ್ರವಲ್ಲ, ಪಕ್ಷದ ಒಳಗೂ ಕೂಡ ಒಂದಷ್ಟು ಆಂತರಿಕವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಇದೇ ಕಾರಣಕ್ಕೋಸ್ಕರ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರೋಧ ಪಕ್ಷಗಳು ರಾಜೀನಾಮೆಯನ್ನು ಆಗ್ರಹಿಸುತ್ತಿದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಲರ್ಟ್ ಆಗಿರುವಂತದ್ದು. ರಾಜ್ಯದ ವಿದ್ಯಮಾನಗಳೇನಿದಾವೆ, ಯಾವೆಲ್ಲ ಶಾಸಕರು ಪ್ರತ್ಯೇಕವಾಗಿ ಏನಾದರೂ ಸಭೆಗಳನ್ನ ಸೇರ್ತಾ ಇದ್ದಾರಾ, ಸಚಿವರು ಏನಾದರೂ ಸಭೆಗಳನ್ನ ಸೇರಿ ರಹಸ್ಯವಾದಂತಹ ಮಾತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಇದೀಗ ಹೈಕಮಾಂಡ್ ಗಮನ ಹರಿಸ್ತಾ ಇದೆ. ಅದರ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕೆಪಿಸಿಗೆ ಸಂಬಂಧಪಟ್ಟಂತಹ ಒಂದು ಸಂಶೋಧನಾ ವಿಭಾಗ ಇದೆ, ಅದು ಆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಹೈಕಮಾಂಡ್ ನಾಯಕರಿಗೆ ಪಿನ್ ಟು ಪಿನ್ ವರದಿಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೇವಲ ಹೊರಗಿನ ಹೇಳಿಕೆಗಳು ಮಾತ್ರವಲ್ಲ, ಆಂತರಿಕವಾಗಿಯೂ ಕೂಡ ಪಕ್ಷದ ನಾಯಕರು ಹೇಗೆ ವರ್ತಿಸ್ತಾ ಇದ್ದಾರೆ, ಪ್ರತ್ಯೇಕವಾದಂತಹ ಸಮುದಾಯವಾರು ಸಭೆಗಳೇನಾದರೂ ಆಗ್ತಾ ಇದಾವ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಾವು ನಿಂತಿದ್ದೀವಿ ಅನ್ನುವಂತಹ ಮಾತನ್ನ ಸಚಿವರು ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದಷ್ಟು ಪ್ರತ್ಯೇಕವಾದಂತಹ ಮೀಟಿಂಗ್ಗಳು ಪಕ್ಷದ ಒಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಮತ್ತು ಆ ರೀತಿ ಸಚಿವರು ಮತ್ತು ಶಾಸಕರು ಸಭೆ ಸೇರಿದಂತಹ ಸಂದರ್ಭದಲ್ಲಿ ಪಕ್ಷದ ವಿರುದ್ಧ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಏನಾದರೂ ಬೆಳವಣಿಗೆಗಳು ಆಗ್ತಿದಾವ ಅನ್ನುವಂತ ಸಂಪೂರ್ಣವಂತ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಹೀಗಾಗಿ ಹೊರಗಿನ ಶತ್ರುಗಳನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪಕ್ಷದಲ್ಲಿ ಆಂತರಿಕವಾಗಿ ಗೊಂದಲಗಳು ಆಗದೇ ಇರೋ ರೀತಿಯಲ್ಲಿ ಹೈಕಮಾಂಡ್ ಗಮನ ಹರಿಸಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.